ನೀವು ಈಗ ನೋಡ್ತಿರೋ ನಂದೀಶ್ ಬೇರೆ, ಅವಾಗ ಇದ್ದಿದ್ದ ನಂದೀಶೇ ಬೇರೆ. ನೀವೇ ನೋಡಿ. ಎಷ್ಟ್ ಸತಿ ನಾವು ಫೋನ್ ಮಾಡೋದು, ಫೋನ್ ಕಾಲ್ ಎತ್ತಕ್ಕಾಗಲ್ವಾ ನಿನ್ಗೆ? ಮನೆ ಮಗ ಅಂತ ಜವಾಬ್ದಾರಿ ಕೊಟ್ರೆ ಹಿಂಗ ಇರೋದ್ ನೀನು? ಈಗ ಗೊತ್ತಾಗಲ್ಲ ನಿನ್ಗೆ, ಮುಂದೆ ಗೊತ್ತಾಗುತ್ತೆಲ್ಲ. ಹಲೋ. ಅತ್ತೆ ಚೆನ್ನಾಗಿದ್ದೀರಾ? ಏನಿಲ್ಲ, ಅದೇ ಮನೇಲಿ ಪೂಜೆ ಇಟ್ಕೊಂಡಿದ್ವಲ್ಲ, ಊಟಕ್ಕೆ ಕರೆಯೋಣ ಅಂತ ಮಾಡಿದ್ದೆ. ಮತ್ತೆ ಆಮೇಲೆ ಇನ್ನೊಂದು ರಿಕ್ವೆಸ್ಟು, ನಿಮ್ಮ ಮಗನ್ನ ಕರ್ಕೊಂಬರಕ್ಕೆ ಹೋಗ್ಬಿಡಿ. ಏನಿಲ್ಲ, ಬೇಜಾರು ಮಾಡ್ಕೊಬಿಡಿ, ಮನೇಲಿ ಮಕ್ಕಳಿದಾರಲ್ವಾ, ಹಾಗಾಗಿ. ಸರಿ ಮಗ, ಎಲ್ಲ ರೆಡಿ ಮಾಡ್ರಿ, ಬರ್ತಾ ಇದ್ದೀನಿ. ಫುಲ್ ನೈಟ್ ಆರಾಮಾಗಿ ಪಾರ್ಟಿ ಮಾಡೋಣ. ಬರ್ತಾ ಇದ್ದೀನಿ. ರೆಡಿ ಆಗಿ. ಇವತ್ತೊಂದ್ ದಿವಸ ಮನೇಲಿರೋ, ಎಲ್ಲೂ ಹೋಗ್ಬೇಡ, ಹುಷಾರಿಲ್ಲ ನನ್ಗೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಾ. ಹೋಗಮ್ಮಿ, ನಿಮ್ದೆಲ್ಲ ಇದ್ದಿದ್ದೆ, ಆಮೇಲೆ ಹೋಗಿ ನೋಡಿ ತೋರ್ಸ್ಕೊ ನೀನೆ. ತಗೊಂಬಚ್ಚ, ಹೊಸ್ದಾಗಿ ಫುಲ್ಲು ಹೊಸ ಮಾಲು ನೀಟಾಗಿ ಫಿಲ್ ಮಾಡಿದ್ದೀನಿ. 3 ಪಫ್ ಮೇಲೆ ಹೊಡೆದ್ರೆ ಫುಲ್ಲು ನಶೆ ಇರ್ಬಿಡುತ್ತೆ. ಅದ್ರ ಮೇಲೆ ಬಿಟ್ಟಿದ್ದು ನಿನಗೆ, ನನ್ನ ಜವಾಬ್ದಾರಿ ಅಲ್ಲ. ನನಗೆ ಹುಷಾರು ಮಚ್ಚ. ಇವನು ನನಗೆ ಹೇಳ್ತಾವನಿ, ಸೇದ್ಬೇಕಾ ಸೇದ್ಬೇಡ, ನಡೆಯಲಿ ನನಗೇನು. ನಮ್ಮಮ್ಮ ಲಾಕ್ ಹೋಗ್ಬಿಟ್ಟು ಎಲ್ಲೋ ಹೋಗೋರೆ. ಅಣ್ಣ ಒಂದ್ಸಲಿ ಫೋನ್ ಮಾಡೋಣ ಅಲ್ವಾ? ಅಲ್ಲ ಅಣ್ಣ, ಮಮ್ಮಿ ಏನಾರ ಮನೆ ಕೀ ಕೊಟ್ಬಿಟ್ಟೋಗೈತಾ? ಇಲ್ಲ, ಡೋರ್ ಲಾಕ್ ಆಗಿತ್ತು, ಅದಕ್ಕೆ. ನಾನಿಲ್ಲ ಅಣ್ಣ, 2 ದಿವಸದಿಂದ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟಿದ್ದೆ, ಸೊ ಅದಕ್ಕೆ ಬರೋಕ್ಕಾಗಿತ್ತು. ನಿಮ್ಮ ತಾಯಿ ತೀರೋಗಿ 2 ದಿವಸ ಆಯಿತು. ಏನಣ್ಣ ಹೇಳ್ತಾ ಇದ್ದೀರಾ? ಸುಮ್ಮನಿರಿ, ತಮಾಷೆ ಮಾಡಬೇಡ್ರಿ ನೀವು ಬೇರೆ. ನಿಜ ಹೇಳ್ತಾ ಇದ್ದೀರಾ ಅಣ್ಣ ನೀವು? ನನಗೇನು ಗೊತ್ತೇ ಆಗಿಲ್ಲ ಮತ್ತೆ. ನಿಜವಾಗ್ಲೂ
ಅಯ್ಯೋ ಮಗ, ನಾನಿದ್ದಾಗ ನೀನು ನನ್ನ ಮಾತು ಕೇಳಲಿಲ್ಲ. ನನ್ನ ಆಯ್ಸೆಲ್ಲ ನಿನಗೆ ಕೊಟ್ಟಿದ್ದೀನಿ. ನಿನಗೆ ಇರುವ ಕೆಟ್ಟ ಅಭ್ಯಾಸನೆಲ್ಲ ಬಿಟ್ಟು ಹೊಸ ಜೀವನ ಶುರು ಮಾಡು. ನಿನ್ನ ನೋಡಿ ನಗೋರ್ ಮುಂದೆ ಬದುಕು ತೋರಿಸು. ನನ್ನ ಆಶೀರ್ವಾದ ಇರುತ್ತೆ. ದೇವ್ರೆ, ಇರೋದನ್ನೆಲ್ಲ ಕಿತ್ಕೊಂಡ್ಬಿಟ್ಟಿದ್ಯಾ. ತಿರ್ಗಾ ನಿನ್ನ ಹತ್ರನೇ ಬಂದಿದ್ದೀನಿ. ನೀನು ನನಗೆ ಮೋಸ ಮಾಡಬೇಡಪ್ಪ. ಇನ್ನು ಮುಂದೆ ಹೋಗ್ತಾ ಇದ್ದೀನಿ. ನೀನೇ ನನಗೆ ರಕ್ಷಿಸ್ಬೇಕು. ಹಲೋ ಅಕ್ಕ, ಹೇಳಿ ಅಕ್ಕ. ಚೆನ್ನಾಗಿದ್ಯಾ? ಏನ್ ನಮ್ನೆಲ್ಲ ಮರ್ತೋಗ್ಬಿಟ್ಟಿದ್ಯಾ? ಹಾ, ಏನಿಲ್ಲ, ಮನೆ ಹುಡುಗರೆಲ್ಲ ಕೇಳ್ತಿದ್ರು. ಬಾ ಈ ಕಡೆ, ಮನೆ ಕಡೆ ಬರೋದೇ ಇಲ್ಲ. ಫ್ರೀ ಆದಾಗ ಬಾ ಊಟಕ್ಕೆ, ಸರಿನಾ? ಆಯ್ತಪ್ಪ, ಸರಿ. ಹೌದಾ, ಸರಿ ಅಕ್ಕ. ಒಂದು 5 ಮಿನಿಟ್ಸ್ ಟೈಮ್ ಕೊಡಿ, ಹೇಳ್ತೀನಿ ನಿಮಗೆ. ಫ್ರೀ ಇದ್ರೆ ಹೇಳ್ತೀನಿ. ನಾನು ಬೇಡ ಅಂದವರು ಈಗ ನನಗೆ ಊಟಕ್ಕೆ ಕರೀತಾ ಇದ್ದಾರೆ. ಕಾಲಾಯ ತಸ್ಮೈ ನಮಃ.